ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಸ್ವಾಗತ ನಿಮಗೆಲ್ಲರಿಗೂ ಕಲಾ ಮಾಧ್ಯಮಕ್ಕೆ. ನಾನು ಪರಂ. ಸ್ನೇಹಿತರೆ, ಇವತ್ತು ನೀವು ಪತ್ರಿಕೆಗಳನ್ನು ಗಮನಿಸಿದ್ರೆ ಅಥವಾ ಪತ್ರಿಕೆ ಓದುವ ಅಭ್ಯಾಸ ಇಲ್ಲದೆ ಇದ್ದರೆ ನಿಮ್ಮ ಮೊಬೈಲ್ಗಳಿಗೂ ಕೂಡ ಬಂದಿರಬಹುದು ಸುದ್ದಿ. ರಾಜ್ಯ ಸರ್ಕಾರ 16 ವರ್ಷ ಒಳಗಿನ ಮಕ್ಕಳಿಗೆ ಮೊಬೈಲ್ ಫೋನನ್ನು ನಿಷೇಧಿಸಬೇಕು, ಸ್ಮಾರ್ಟ್ಫೋನ್ ಬಳಕೆಯನ್ನು ನಿಷೇಧಿಸಬೇಕು ಅಂತ ಒಂದು ನಿಯಮಾವಳಿಗಳನ್ನು ತರೋಕ್ಕೆ ಪ್ರಯತ್ನಿಸ್ತಾ ಇದೆ. ಅದಕ್ಕೊಂದು ಮಂಡಳಿ, ಒಂದು ಕಮಿಟಿಯನ್ನು ಕೂಡ ರಚಿಸ್ತಾ ಇದೆ ಅಂತ ಕೇಳಿ ನಾನು ಸುದ್ದಿ ಓದಿದೆ. ಬಹಳ ಸ್ವಾಗತಾರ್ಹವಾದಂಥ ವಿಚಾರ. ಯಾಕೆ ಅಂತ ಹೇಳ್ತೀನಿ. ಅದನ್ನ ಹೇಳೋಕ್ಕೆ ಮೊದಲು ಬಹಳ ಮುಖ್ಯವಾಗಿ ಕೆಲವು ಘಟನೆಗಳನ್ನು ನಿಮ್ಮ ಮುಂದೆ ಇಡಬೇಕು ಸ್ನೇಹಿತರೆ. ಇತ್ತೀಚೆಗೆ ನಿಮ್ಹ್ಯಾನ್ಸ್ಗೆ ಒಂದು ಕೇಸ್ ಬರುತ್ತೆ. ಸುಮಾರು 14ರಿಂದ 15 ವರ್ಷದ ಒಬ್ಬ ಹುಡುಗ, ಅವನನ್ನು ಮೊಬೈಲ್ ಫೋನ್ ಅತಿಯಾಗಿ ಬಳಸ್ತಾನೆ, ಇವನಿಗೆ ಚಿಕಿತ್ಸೆ ಕೊಡಿ ಅಂತ ಅವ್ರ ತಂದೆ ತಾಯಿ ತಂದು ಆಸ್ಪತ್ರೆಗೆ ಸೇರಿಸಿರ್ತಾರೆ. ಆದರೆ ಆ ಹುಡುಗ ಸಿನಿಮೀಯ ರೀತಿಯಲ್ಲಿ ಆ ಆಸ್ಪತ್ರೆಯಿಂದ ಪರಾರಿಯಾಗಿ ಓಡಿ ಹೋಗ್ತಾನೆ, ಕೈಗೆ ಸಿಗೋದಿಲ್ಲ. ಅವನನ್ನು ಬಂಧಿಸೋಕೆ ಅಥವಾ ಅವನನ್ನು ಹುಡುಕು ಕೊಡಿ ಅಂತ ಹೇಳಿ ಅವರ ತಂದೆ ತಾಯಿಗಳು ಪೊಲೀಸರ ಮೊರೆ ಹೋಗ್ತಾರೆ. ಕೇಸ್ ನಂಬರ್ 1. ಕೇಸ್ ನಂಬರ್ 2, ಇತ್ತೀಚೆಗೆ ಬೆಂಗಳೂರಿನಲ್ಲೇ ಒಬ್ಬ ತಂದೆ, ಆತನ 17 ವರ್ಷದ ಒಬ್ಬ ಮಗ ಅಕಾಡೆಮಿಕ್ಸಲ್ಲಿ ವೀಕ್ ಇದ್ದಾನೆ. ಮನೆಯಲ್ಲಿ ತಂದೆ ತಾಯಿಯರ ವಿರುದ್ಧ ತುಂಬ ತೀವ್ರವಾಗಿ ತಿರುಗಿ ಬೀಳ್ತಾನೆ. ಯಾಕೋ ಮೊಬೈಲ್ ಬಳಸ್ತೀಯ ಅಂತ ಕೇಳಿದ್ರೆ ಹೊಡೆಯುವ ಮಟ್ಟಿಗೆ ಹೋಗ್ತಾನೆ. ಜೊತೆಗೆ ಅನೇಕ ಬೇರೆ ಬೇರೆ ಹುಡುಗರ ಜೊತೆ ಸೇರಿ ಹಾಳಾಗ್ತಿದ್ದಾನೆ. ಇವನಿಗೆ ಮೊಬೈಲ್ ಬಿಟ್ಬಿಡು ಅಂತ ಹೇಳಿದ ಕಾರಣಕ್ಕೆ ಮಗ ತಂದೆ ವಿರುದ್ಧ ತುಂಬ ಸಿಟ್ಟು ಮಾಡ್ಕೊಂಡ ಕಾರಣಕ್ಕೆ ತಂದೆಯೇ ಮಗನನ್ನು ಆತನ ಕ್ರಿಕೆಟ್ ಬ್ಯಾಟ್ನಿಂದ ಹೊಡೆದು ತಲೆಯನ್ನು ಗೋಡೆಗೆ ಅಪ್ಪಳಿಸಿ ಆತನನ್ನು ಸಾಯಿಸಿರುವ ಘಟನೆ ಇತ್ತೀಚೆಗಷ್ಟೇ ವರದಿಯಾಗಿದೆ. ಅದು ಕೇಸ್ ನಂಬರ್ 2. ಗಾಜಿಯಾಬಾದ್ನಲ್ಲಿ ಇತ್ತೀಚೆಗೆ ಆದ ಘಟನೆ ನಿಮಗೆ ಗೊತ್ತಿರ್ಬೋದು. 3 ಜನ ಸೋದರಿಯರು ಮೊಬೈಲ್ ಫೋನನ್ನು ನಿರಾಕರಿಸಲಾಗಿತ್ತು ಅನ್ನೋ ಕಾರಣಕ್ಕೆ ಕಟ್ಟಡದ ಮೇಲಿಂದ ಬಿದ್ದು 3 ಜನ ಟೀನೇಜರ್ಸ್ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ನಿಮಗೆ ಛತ್ತೀಸ್ಗಢ ರಾಜ್ಯದಲ್ಲಿ ನಡೆದ ಘಟನೆ ಗೊತ್ತಿರಬಹುದು ನಿಮಗೆ. 35 ಜನ ಸ್ಟೂಡೆಂಟ್ಸ್ ಅವರು ತಮ್ಮ ಬ್ಲೇಡ್ ತೊಗೊಂಡು ತಮ್ಮ ಕೈಯ ಮಣಿಕಟ್ಟನ್ನು ಕುಯ್ಕೊಂಡು ಆತ್ಮಹತ್ಯೆಗೆ ಪ್ರಯತ್ನಿಸಿರುವಂಥ ಘಟನೆ, ಒಂದು ಮಾಸ್ ಆತ್ಮಹತ್ಯೆ ಘಟನೆ ಕೂಡ ಈ ದೇಶದಲ್ಲಿ ನಡೆದಿದೆ ಸ್ನೇಹಿತರೆ. ಯಾಕೆ, ಏನಾಗ್ತಾ ಇದೆ? ಇತ್ತೀಚೆಗೆ ನಾವು ಮೈಸೂರಿನ ಸ್ಪೀಚ್ ಆ್ಯಂಡ್ ಹಿಯರ್ ಸಂಸ್ಥೆ, ಮೈಸೂರು ವಾಕ್ ಮತ್ತು ಶ್ರವಣ ಸಂಸ್ಥೆನ ಮೈಸೂರು ಮಹಾರಾಜರು ಸ್ಥಾಪಿಸಿದ್ದು, ಅವ್ರ ಕೈ ಮುಗಿಬೇಕು ನಾವು. ಅಷ್ಟು ಅದ್ಭುತವಾದ ಸಂಸ್ಥೆ, ಇಡೀ ಏಷ್ಯಾದಲ್ಲೇ ಇಲ್ಲ ಅಂಥ ಸಂಸ್ಥೆನ ಮಾಡಿಟ್ಟು ಹೋಗಿದ್ದಾರೆ ಆ ಕಾಲದಲ್ಲಿ ಅವರು. ಆ ಸಂಸ್ಥೆಗೆ ನಾನು ವಿಡಿಯೋ ಮಾಡೋಕ್ಕೆ, ಸಂದರ್ಶನ ಮಾಡೋಕ್ಕೆ ಅಂತ ಹೋದಾಗ ಡಾಕ್ಟರ್ ಪುಷ್ಪಾವತಿ ಅವರ ನಿರ್ದೇಶಕಿ ಅವ್ರಿಗೆ ಸಂದರ್ಶನ ಕೊಡಬೇಕಾದ್ರೆ ಒಂದು ಕೇಸ್ ಬಂತು, ವಿಚಿತ್ರವಾದ ಕೇಸು. ಒಂದು ಮಗು ಮೊಬೈಲ್ ಬಿಟ್ಟು ಜಗತ್ತು ಹೊರಗಡೆ ಇದೆ ಅನ್ನೋದೇ ಗೊತ್ತಿಲ್ಲ ಅದಕ್ಕೆ. 3-4 ವಯಸ್ಸು ಅಷ್ಟೇ ಅದಕ್ಕೆ. ಅವರ ತಂದೆ ಜಾಬ್ಗೆ ಹೋಗ್ತಾರಂತೆ, ತಾಯಿನೂ ಜಾಬ್ಗೆ ಹೋಗ್ತಾರೆ. ಇಬ್ಬರೂ ಬ್ಯುಸಿ ಇರುವ ಕಾರಣಕ್ಕೆ ಆ ಮಗು ಸುಮ್ಮನೆ ಇರಬೇಕು, ಮಗು ಬಾಯಿ ಮುಚ್ಕೊಂಡಿರಬೇಕು, ಗಲಾಟೆ ಮಾಡಬಾರ್ದು, ಅಳಬಾರ್ದು ಅನ್ನೋ ಕಾರಣಕ್ಕೆ ಆ ಮಗುಗೆ ಮೊಬೈಲ್ ಕೊಟ್ಟು ಅದಕ್ಕೆ ರೂಢಿ ಮಾಡಿ ಪಳಗಿಸಿ ಅದಕ್ಕೆ. ಅದು ಮೊಬೈಲ್ನಲ್ಲೇ ಒಂದು ಜಗತ್ತಿದೆ ಅಂತ ಆ ಜಗತ್ತೊಳಗಡೆ ಹೋಗಿದೆ, ಅದ್ರ ಹೊರಗಡೆ ಒಂದು ಜಗತ್ತಿದೆ, ಮನುಷ್ಯರಿದ್ದಾರೆ, ಬೇರೆ ಲೋಕ ಇದೆ ಅಂತ ಗೊತ್ತೇ ಇಲ್ಲ. ಅದನ್ನು ಬಿಡಿಸೋಕೆ ಅಂತ ಹೇಳಿ ಮೈಸೂರಿನ ಸ್ಪೀಚ್ ಆ್ಯಂಡ್ ಹೇರ್ ಸೆಂಟ್ರಿಗೆ ಕರ್ಕೊಂಬಂದಿದ್ರು. ಕರುಣಾಜನಕವಾದ ಕಥೆ. ನೀವು ನೋಡಿರ್ತೀರಿ ಕಲಾ ಮಾಧ್ಯಮದಲ್ಲಿ. ನನಗಂತೂ ಒಳಗೆ ಬಂದ್ಬಿಡ್ತದೆ ನೋಡಿ. ಎಲ್ಲಿ ಹೋಗ್ತಾ ಇದ್ದೀವಿ ನಾವು? ಏನು ಮಾಡ್ತಾ ಇದ್ದೀವಿ? ಮಕ್ಕಳನ್ನು ಹೇಗೆ ಬೆಳೆಸ್ತಾ ಇದ್ದೀವಿ? ಆ ರೀತಿ ಬೆಳೆದ ಮಕ್ಕಳು ಮುಂದೆ ಏನಾಗ್ತಾರೆ? ಈಗ ಭಾಳ ಮುಖ್ಯವಾಗಿ ಒಂದು ವಿಚಾರಕ್ಕೆ ಬರ್ತೀನಿ. ಯಾಕೆ ಮಕ್ಕಳು ಮೊಬೈಲ್ ದಾಸರಾಗ್ತಿದ್ದಾರೆ? ಮೊದಲು ಒಂದು ಗಾದೆ ಮಾತಿತ್ತು, ಟೆಲ್ ಮೀ ಹೂ ಯುವರ್ ಫ್ರೆಂಡ್ಸ್ ಆರ್, ಐ ವಿಲ್ ಟೆಲ್ ಯು ಹೂ ಯು ಆರ್. ಹೇಳಪ್ಪ ನಿನ್ನ ಸ್ನೇಹಿತ ಯಾರು ಅಂತ, ನಾನು ಹೇಳ್ತೀನಿ ನೀನು ಯಾರು ಅಂತ ಒಂದು ಮಾತಿತ್ತು. ಅಂದರೆ ಸಹವಾಸದಿಂದ ಸನ್ಯಾಸಕ್ಕೆ ಕೆಟ್ಟ ಅಂತಾರಲ್ಲ, ಆ ಥರ. ಅಂದರೆ ನೀನು ಕೆಟ್ಟವನಾದರೂ ನಿನ್ನ ಸುತ್ತ ಇರೋರು ಒಳ್ಳೆಯದಿರಬೇಕು ಅಂತ ಕೂಡ ದೊಡ್ಡವ್ರು ಹೇಳ್ತಿದ್ರು. ಅಂದರೆ ಆ ಥರದ ನಿನ್ನ ಸಂಘ ಒಳ್ಳೆದಿರಬೇಕು, ನಿನ್ನ ಸ್ನೇಹಿತರು ಒಳ್ಳೆದಿರಬೇಕು, ಸಮಾಜ ಒಳ್ಳೆದಿರಬೇಕು, ನಿನ್ನ ಸುತ್ತ ಒಳ್ಳೆಯದಿರಬೇಕು ಅಂತ. ಆದರೆ ಇವತ್ತು ಹೊರಗಡೆ ಕೆಟ್ಟವರಿರೋ ಅವಶ್ಯಕತೆಯೇ ಇಲ್ಲ. ಮನೆ ಒಳಗಡೆ ಜೇಬ್ನಲ್ಲೇ ನಮಗೆ 7-8 ಇಂಚಿನ ಮೊಬೈಲ್ ಅಂತನ್ನುವ ಶತ್ರು ಕಾಡ್ತಾ ಇದೆ. ಯಾವುದು ನಮಗೆ ಮಿತ್ರ ಆಗಬೇಕಾಗಿತ್ತು, ಜಗತ್ತಿನ ಒಳ್ಳೊಳ್ಳೆ ಮಾಹಿತಿಯನ್ನು, ಒಳ್ಳೊಳ್ಳೆ ವಿಚಾರಗಳನ್ನು ನಮಗೆ ತಿಳಿಸಿ ನಮ್ಮ ಬದುಕನ್ನು ಅರಳಿಸ್ಬೇಕಾಗಿತ್ತು, ಬುದ್ಧಿಯನ್ನು ಚುರುಕು ಮಾಡಬೇಕಾಗಿತ್ತು. ಅದೇ ಮೊಬೈಲ್, ಅದೇ ಸ್ಮಾರ್ಟ್ಫೋನ್, ಅದೇ ಇಂಟರ್ನೆಟ್ಟು ಇವತ್ತು ಮಕ್ಕಳ ಕೈಯಲ್ಲಿ ಒಂದು ಆತ್ಮಹತ್ಯೆಯ ಸರಕು, ಅವರನ್ನು ದಾರಿ ತಪ್ಪಿಸುವ ಸರಕಾಗ್ತಾ ಇದೆಯಲ್ಲ. ಭಾಳ ಖೇದಕರ ಸಂಗತಿ, ದುಃಖಕರ ಸಂಗತಿ ಸ್ನೇಹಿತರೆ. ಬರ್ತೀನಿ ನನಗೆ ಯಾಕೆ ಹೀಗಾಗ್ತಾ ಇದೆ. ನನಗೆ ಮೊಟ್ಟ ಮೊದಲು ಕಾಡುವ ಪ್ರಶ್ನೆ ಮತ್ತು ಅನಿಸೋದು ಏನು ಗೊತ್ತಾ ಸ್ನೇಹಿತರೆ, ನಾವು ಮಕ್ಕಳಿಗೆ ಸಮಯ ಕೊಡುತ್ತಿಲ್ಲವೇನೋ ಅಂತ ಅನ್ನೋದು. ಯಾಕೆ ಗೊತ್ತಾ, ಇವತ್ತು ಕುಟುಂಬಗಳ ಸಂಖ್ಯೆ ಭಾಳ ಕಡಿಮೆ. ಕುಟುಂಬದ ಜೊತೆಗೆ ಬದುಕ್ತಾ ಇಲ್ಲ ಬಹುತೇಕರು. ಅಪ್ಪ ಬೇಡ, ಅಮ್ಮ ಬೇಡ, ಅಜ್ಜಿ ಬೇಡ, ಚಿಕ್ಕಪ್ಪ ಬೇಡ, ದೊಡ್ಡಪ್ಪ ಬೇಡ, ನಾದಿನಿ, ಬಾಮೈಕ್ಳು, ಅತ್ತೆ ಮಕ್ಕಳು ಯಾರೂ ಬೇಡ ನಮಗೆ. ನನ್ನ ಗಂಡ ಅಥವಾ ನಾನು, ನನ್ನ ಹೆಂಡತಿ, ನನ್ನ ಮಗು ಅಥವಾ ನನ್ನ ಮಕ್ಕಳು, ಮುಗಿತಲೆ ಕತೆ. ಅದೇ 4 ಗೋಡೆ, ಅದೇ ಮನೆ, ಅದೇ ಇದು. ಮಕ್ಕಳಿಗೆ ಸಮಯ ಕಳೆಯೋಕ್ಕೆ ಎಲ್ಲಿದೆ ಅವಕಾಶ? ಇದರಲ್ಲಿ ಮಕ್ಕಳ ತಪ್ಪೆಷ್ಟಿದೆ? ಮಕ್ಕಳು ಮೊಬೈಲ್ಗೆ ದಾಸರಾದರು, ಮೊಬೈಲ್ಗೆ ಅಡಿಕ್ಟ್ ಆದರು ಅಂತ ಹೇಳೋಕ್ಕೂ ಮೊದಲು ನಮ್ಮ ಜವಾಬ್ದಾರಿ ಎಷ್ಟಿದೆ ಅದರಲ್ಲಿ ಪೋಷಕರಾಗಿ ಅನ್ನೋದನ್ನು ನಾವು ಯೋಚನೆ ಮಾಡಬೇಕಲ್ವಾ? ಮಕ್ಕಳನ್ನು ಹುಟ್ಟತಾನೇ ಮೊಬೈಲ್ ಹೊಟ್ಟೆ ಹಿಡ್ಕೊಂಬಂದಿದ್ರೆ ಇಲ್ವಲ್ಲ. ಅವ್ರಿಗೆ ಮೊಬೈಲ್ ಪರಿಚಯಿಸಿದವ್ರು ಯಾರು?
ಇತ್ತೀಚೆಗೆ ತಾವೆಲ್ಲರೂ ಬಹುತೇಕರು ಗಮನಿಸಿರ್ಬೋದು, ಬಹುತೇಕ ಮನೆಗಳಲ್ಲಿ ಇವತ್ತು ಮಕ್ಕಳು ಊಟ ಮಾಡಬೇಕಾದ್ರೆ ಮೊಬೈಲ್ ಕಂಪಲ್ಸರಿ ಕೊಡಲಾಗ್ತಿದೆ. ಯಾಕೆ? ಅವರು ಊಟ ಮಾಡಲಿ ಅನ್ನೋ ಕಾರಣಕ್ಕೆ. ಅದೇ ತಾಯಂದರು ಅಥವಾ ಮನೇಲಿದ್ದಂಥ ಬೇರೆ ಬೇರೆ ಕುಟುಂಬದ ಸದಸ್ಯರು ಮಗುವನ್ನು ಎತ್ಕೊಂಡು ರಸ್ತೆಯಲ್ಲೆಲ್ಲ ಓಡಾಡಿಸ್ತಾ ಪಕ್ಕದ ಮನೆ ಕರ್ಕೊಂಡೋಗಿ, ಈ ಕಡೆ ಮನೆ ಕರ್ಕೊಂಡೋಗಿ, ಮನೆಯಲ್ಲೇ ಆ ಕಡೆ ಈ ಕಡೆ ಓಡಾಡಿಸಿ ಏನೇನೋ ಕಥೆ ಹೇಳಿ, ಸುಳ್ಳು ಹೇಳಿ, ಭ್ರಮೆ ಹುಟ್ಟಿಸಿ ಮಗುಗೆ ಊಟ ಮಾಡಿಸಿದಂಥ ಸಂಸ್ಕೃತಿ ಎಲ್ಲಿದೆ ಇವತ್ತು? ನಮ್ಮ ಭಾರತೀಯ ಸಂಸ್ಕೃತಿ ಎಲ್ಲಿ ಹೋಯ್ತು ಹಾಗಾದರೆ? ಇವತ್ತು ಮಕ್ಕಳಿಗೆ ಮೊಬೈಲ್ ಕೊಟ್ಟು ನೋಡು, ಬೇಗ ಊಟ ಮಾಡು, ಬೇಗ ಮಾಡು, ಬೇಗ ಮಾಡು, ಬೇಗ ಮಾಡು ಊಟ. ಯಾಕೆ? ಇವ್ರಿಗೇನೇನೋ ಕೆಲಸ. ಇವ್ರಿಗೆ ಇವತ್ತು ಎಲ್ಲರೂ ಬ್ಯುಸಿ ಇದ್ದಾರೆ. ಅದು ಗಂಡ ಹೆಂಡತಿ ಇಬ್ಬರು ಕೆಲಸ ಮಾಡೋದು ಒಳ್ಳೆಯದಾ ಕೆಟ್ಟದಾ ನನಗೆ ಗೊತ್ತಿಲ್ಲ, ಅದನ್ನು ಸಮಾಜ ವಿಜ್ಞಾನಿಗಳು ಹೇಳಬೇಕು ಅದನ್ನು. ಆದರೆ ಇವತ್ತು ವಸ್ತುಸ್ಥಿತಿ ವಾಸ್ತವ ಏನು ಅಂದರೆ, ಗಂಡ ಹೆಂಡತಿ ಇಬ್ಬರೂ ದುಡಿಯುವುದರಲ್ಲಿ ಮಗ್ನರು, ಗಳಿಸುವುದರಲ್ಲಿ ಮಗ್ನರು, ಹಣ ಮಾಡುವುದರಲ್ಲಿ ಮಗ್ನರು, ಎಲ್ಲದರಲ್ಲೂ ಮಗ್ನರು. ಮಕ್ಕಳ ವಿಚಾರದಲ್ಲಿ ಮಾತ್ರ ಮಗ್ನರಲ್ವೇನೋ. ಯಾಕೆ? ಅಪ್ಪನಿಗೆ ನೈಟ್ ಶಿಫ್ಟ್ ಇದ್ದರೆ ಅಮ್ಮನಿಗೆ ಡೇ ಶಿಫ್ಟು, ಅಥವಾ ಇಬ್ಬರು ಜಾಬ್ ಹೋಗ್ತಾರೆ, ಮಗು ಮನೆಯಲ್ಲೇ ಇರುತ್ತೆ. ಆ ಮಗುವನ್ನು ಒಂದು ರೀತಿ ಏನು ಒಂದು ಕಾರ್ಪೊರೇಟ್ ವ್ಯವಸ್ಥೆ ಥರ ಅಥವಾ ಒಂದು ಗುಲಾಮಗಿರಿ ವ್ಯವಸ್ಥೆ ಥರ ಮನೆಯಲ್ಲಿ ನೋಡು, ಈ ಟೈಮ್ ಇದನ್ನೆಲ್ಲ ಮಾಡಿ ಇಟ್ಟಿದ್ದೀನಿ, ಇದನ್ನು ನೀನು ತಿನ್ಕೋ, ಈ ಟೈಮ್ ಬೀಗ ಹಾಕ್ಕೊಂಡು ಹೋಗು, ಶೂ ಒಳಗಡೆ ಕೀ ಇಟ್ಬಿಡು, ಕಾರ್ಪೆಟ್ ಕೆಳಗಡೆ ಕೀ ಇಟ್ಬಿಡು, ಬಾ ಇಲ್ಲಿ ತೆಕ್ಕೋ, ಇಲ್ಲಿ ಮಾಡು, ಫ್ರಿಡ್ಜಲ್ಲಿ ಇಟ್ಟಿದ್ದೀನಿ ತಿನ್ನು, ಸಂಜೆ ಇಲ್ಲಿರು ಅಲ್ಲಿರು. ಏನಾಗ್ತಿದೆ? ಇತ್ತೀಚೆಗೆ ನೀವು ಗಮನಿಸಿರ್ಬೋದು, ಗಾಯಕರವರು, ಜನಪದ ಗಾಯಕರವರು, ದೇಶ ವಿದೇಶಗಳಲ್ಲಿ ಬಹಳ ಪ್ರಖ್ಯಾತರು. ಅವರು ಅಮೆರಿಕದಲ್ಲೋ ಯಾವುದೋ ದೇಶದಲ್ಲಿ ಒಂದು ಕನ್ನಡದ ಗಾಯನ ಕಾರ್ಯಕ್ರಮವನ್ನು ಮಾಡುವ ಸಂದರ್ಭದಲ್ಲಿ ಅವರ ಮಗು ಇಲ್ಲಿ ಬೆಂಗಳೂರಿನ ಮನೆಯಲ್ಲಿ ಆತ್ಮಹತ್ಯೆ ಮಾಡ್ಕೊತು. ಯಾಕೆ? ಪ್ರಕರಣಗಳು ನೂರಾರಿದ್ದಾವೆ. ಮಕ್ಕಳನ್ನು ಹೆತ್ತಂತ ನಾವು ಅವು ಬೇಡ್ಕೊಂಡಿದ್ವಾ ಮಾಡಿ ನಮ್ಮನ್ನು ಹೆತ್ತುಬಿಡಿ ಅಂತ? ಇಲ್ಲ. ಆದರೆ ಅದು ಹೆತ್ತಂತ ನಾವು ಅವ್ರಿಗೆ ಸಮಯ ಕೊಡದೆ ಆ ಬಾಲ್ಯದಲ್ಲಿ ತಂದೆ ತಾಯಿ ಪ್ರೀತಿ, ಅಜ್ಜ ಅಜ್ಜನ ಪ್ರೀತಿ, ಅಥವಾ ನೆರೆಹೊರೆಯವರ ಒಂದು ಒಡನಾಟ, ಬೇರೆ ಅತ್ತೆ ಮಕ್ಕಳು, ಮಾವನ ಮಕ್ಕಳು, ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳ ಜೊತೆ ಬೆಳಿಬೇಕಾದ ಮಕ್ಕಳು ಇವತ್ತು ಕೂಪ ಮಂಡಪಗಳ ಥರ ಮನೆ, ಗೋಡೆ, ಶಾಲೆ, ಟ್ಯೂಷನ್ನು, ಬೇರೆ ಬೇರೆ ಏನೇನೋ ಕ್ಲಾಸಸ್ಸು, ವೀಕೆಂಡಲ್ಲಿ ಏನೇನೋ ಇದು ಅದು ಇನ್ನೂ ತೀರ ಮಕ್ಕಳು ರಚ್ಚೆ ಹಿಡಿದ್ರು ಅಂದರೆ ಅವ್ರಿಗೆ ಯಾವುದೋ ಒಂದು ಹೋಟೆಲ್ನಲ್ಲಿ ನಾವು ಊಟ ಕೊಡಿಸ್ಬಿಡುವಂಥದ್ದು, ಬಟ್ಟೆ ಕೊಡಿಸ್ಬಿಡೋ, ಟಾಯ್ಸ್ ಕೊಡಿಸ್ಬಿಡೋದು. ಇದು ಜವಾಬ್ದಾರಿನಾ? ಇದು ಬೆಳೆಸೋ ರೀತಿನಾ? ಇದನ್ನು ನಾವು ಬಹಳ ಮುಖ್ಯವಾಗಿ ಕೇಳ್ಕೋಬೇಕಾಗಿದೆ ಮಕ್ಕಳಲ್ಲಿ. ಯಾಕಂದರೆ ಮಕ್ಕಳು ಮೊಬೈಲ್ ಅಡಿಕ್ಟ್ ಆದರು ಅಂದರೆ ಅದು ಕಾರಣ ನಾವೇ ಅಲ್ವಾ? ಬರೀ ಮೊಬೈಲ್ ಅಡಿಕ್ಷನ್ ಒಂದೇ ಸಮಸ್ಯೆ ಅಲ್ಲ. ದಾಬಸ್ಪೇಟೆ ಹತ್ರ ನೀವು ಇತ್ತೀಚೆಗೆ ಒಂದು ಘಟನೆ ಗಮನಿಸಿರ್ಬೋದು. 3-4 ಜನ ಜೆನ್ಜಿ ಯೂತ್ಸ್ ಹೋದರು. ಅದ್ರಲ್ಲಿ ಕೆಲವರು ಅಂಡರ್ 18 ಕೂಡ ಇದ್ದರು. ಅವ್ರು ಹೋಗಿ ಒಂದು ಕಾರ್ನ ರ್ಯಾಶ್ ಡ್ರೈವ್ ಮಾಡಿ ಆಕ್ಸಿಡೆಂಟ್ ಮಾಡ್ಕೊಂಡು ಅಷ್ಟು ಜನ ಸತ್ತರು. ಜವಾಬ್ದಾರಿ ಯಾರು? ಅವ್ರಿಗೆ ಕಾರು ಕೊಟ್ಟ ಪುಣ್ಯಾತ್ಮರು ಯಾರು? ಸೂಪರ್ ಬೈಕ್ಗಳನ್ನ, ವೀಲಿಂಗ್ ಮಾಡೋ ಬೈಕ್ಗಳನ್ನ ಕೊಡ್ತಿರೋಂಥ ಪುಣ್ಯಾತ್ಮರು ಯಾರು? ಅವ್ರಿಗೆ ಹೇಗೆ ಬಂದವು ಆ ಬೈಕ್ಗಳು? ಎಲ್ಲಿಂದ ಬರ್ತಿದ್ದಾವೆ ಕಾರುಗಳು? ಇದನ್ನೆಲ್ಲ ನಾವು ಜವಾಬ್ದಾರಿಯುತ ಸಮಾಜ ಆಗಿ ನಾವು ಯೋಚಿಸಲೇಬೇಕಾದಂಥ ಪರಿಸ್ಥಿತಿ ಇದೆ. ಇತ್ತೀಚೆಗೆ ಕಲಬುರಗಿಯಲ್ಲಿ ಗಮನಿಸಿರ್ಬೋದು, ಅಂದಿನ ಗುಲ್ಬರ್ಗ ಇವತ್ತಿನ ಕಲಬುರಗಿ, ಪರೀಕ್ಷೆಯಲ್ಲಿ ನಕಲು ಮಾಡ್ತಿದ್ದ ಒಬ್ಬ ಹುಡುಗ ಅನ್ನೋ ಕಾರಣಕ್ಕೆ ಆತನನ್ನು ಹಿಡಿದು ಆ ಇನ್ವಿಜಿಲೇಟರ್ ಅಥವಾ ಯಾರು ಕೇಳಿದಾಗ ಅವರ ಮೇಲೆ ಕೈ ಮಾಡೋ ಮಟ್ಟಿಗೆ ಒಬ್ಬ ವಿದ್ಯಾರ್ಥಿ ಹೋಗ್ತಾನೆ ಅಂತಂದರೆ ಸಮಾಜ ಯಾವ ಕಡೆ ಹೋಗ್ತಾ ಇದೆ ಎಲ್ಲವನ್ನು ನಾವು ಗಮನಿಸ್ಕೋಬೇಕು. ಸ್ನೇಹಿತರೆ, ಬಹಳ ಮುಖ್ಯವಾಗಿ ನಾನು ನಿಮಗೆ ಹೇಳಬೇಕು, ನಿಮಗೂ ಗೊತ್ತಿದೆ, ಇವತ್ತು ಶಾಲೆಗಳು ನಿಜವಾಗಿಯೂ ಗುರುಕುಲಗಳಾಗಿ ಅಥವಾ ಪಾಠ ಕಲಿಸುವ ದೇವಸ್ಥಾನಗಳಾಗಿ, ಮಂದಿರಗಳಾಗಿ ಉಳಿದಿದ್ದಾವ? ಹೇಳಿ ನೀವು. ಎಷ್ಟು ಫೀಸ್ಗಳು? ಇತ್ತೀಚೆಗೆ ನಾನು ಒಂದು ಪೋಸ್ಟ್ ಗಮನಿಸಿದೆ. LKG ಟಾಪರ್ಸ್ ಅಂತ 4 ಪುಟ್ಟ ಮಕ್ಕಳುಗಳ ಫೋಟೋಗಳನ್ನು ಹಾಕಿ LKG ಟಾಪರ್ಸ್ ಅಂತ ಹಾಕಿ 100 ಅಥವಾ 20 ಅದೆಷ್ಟೋ ಮಾರ್ಕ್ಸ್ ಹಾಕಿ ಔಟ್ ಆಫ್ ಅಂತ ಹಾಕಿ ಅದನ್ನು ಮಾರ್ಕೆಟಿಂಗ್ ಪ್ರಮೋಷನ್ಗೆ ಪೋಸ್ಟರ್ ಕೂಡ ನನಗೆ ಬಂದ್ಬಿಟ್ಟಿತ್ತು. LKGಯಲ್ಲೇ ಟಾಪರ್ ಬಂದಂಥದ್ದು ಏನು ಮಾಡಿದ್ದಾರೆ ಮಕ್ಕಳು? ಶಿವರಾಮ್ ಕಾರಂತರು ಹೇಳ್ತಾರೆ, ಕಡಲ ತೀರದ ಭಾರ್ಗವ ಕಾರಂತರು, 6-7ನೇ ವಯಸ್ಸಿನವರೆಗೂ ಮಕ್ಕಳು ಮನೆ ಮತ್ತು ಅವ್ರ ಕುಟುಂಬದವ್ರ ಜೊತೆ ಕಲಿಬೇಕು ಅಂತ. ಅದಕ್ಕೆ ಅವರ ಮಕ್ಕಳ ಬಾಲವನ ಅಂತ ಮಾಡಿದ್ದು ಪುತ್ತೂರಿನಲ್ಲಿ. ಆದರೆ ಇವತ್ತು ಇತ್ತೀಚೆಗೆ ನನ್ನ ಸ್ನೇಹಿತ ಕರೆ ಮಾಡಿದ್ದ, ಆತನಿಗೆ ಅವಳಿ ಜವಳಿ ಮಕ್ಕಳು. ನನ್ನ ಮಗುಗೆ 2 ವರ್ಷ ತುಂಬ್ತು ಯಾವ ಶಾಲೆಗೆ ಹಾಕಲಿ ಅಂತ ನಾನು ಕೇಳ್ದೆ. ಇನ್ನೂ 2 ವರ್ಷ ಸುಮ್ಮನೆ ಇರೋ. ಇಲ್ಲಪ್ಪ, ಕಾಂಪಿಟೇಷನ್ ಹೇಳಿ ಅಂತ ತೊಗೊಂಡೋಗಿ ಹಾಕಬೇಕು ಅಂತ. ಹೇಗಾದರೂ ಮಾಡ್ಕೊಳ್ಳೋಣ ಅಂತಂದೆ. ಔಟ್ 100ಕ್ಕೆ 100, 125ಕ್ಕೆ 125, 625ಕ್ಕೆ 625 ಟಾಪರ್ಸ್, ಹೆವಿ ಟಾಪರ್ಸ್, ರೆಕಾರ್ಡ್ ಬ್ರೇಕ್, ನಾವೇ ನಂಬರ್ 1 ಅಂತ ಹೇಳ್ಕೊಳ್ಳೋ ಶಾಲೆಗಳು ನಿಜಕ್ಕೂ ಮಕ್ಕಳಿಗೆ ಪಾಠ ಕಲಿಸ್ತಿದ್ದಾವ? ಅಥವಾ ಪಾಠ ಕಲಿಸೋದು, ವಿದ್ಯೆ ಕಲಿಸೋದು ಅಂತಂದರೆ ಬರೀ ಮಾರ್ಕ್ಸ್ ಕಲಿಸೋದ, ಆತ್ಮಸ್ಥೈರ್ಯ ಕಲಿಸೋದಲ್ವಾ? ಇದನ್ನೆಲ್ಲ ನಾವು ಯೋಚನೆ ಮಾಡಬೇಕಾಗುತ್ತೆ ಸ್ನೇಹಿತರೆ. ಯಾಕೆ ಗೊತ್ತಾ ಮಕ್ಕಳು ಅವರು ಮುಂದೆ ಈ ದೇಶ ಕಟ್ಟಬೇಕಾದರು. ಅದ್ರಲ್ಲಿ ಯಾರೋ ಒಬ್ಬ IAS ಇರ್ತಾನೆ, IPS ಇರ್ತಾನೆ, ಬೇಡ ಒಬ್ಬ ಒಳ್ಳೆ ಡ್ರೈವರ್ ಇರ್ತಾನೆ, ಒಬ್ಬ ಒಳ್ಳೆ ನೇತಾರ ಇರ್ತಾನೆ, ಒಬ್ಬ ಒಳ್ಳೆ ವಿಜ್ಞಾನಿ ಇರ್ತಾನೆ, ಒಬ್ಬ ಒಳ್ಳೆ ವೈದ್ಯ ಇರ್ತಾನೆ, ಒಬ್ಬ ಒಳ್ಳೆ ಸಮಾಜ ವಿಜ್ಞಾನಿ ಇರ್ತಾನೆ, ಒಬ್ಬ ಸೋಷಿಯಲ್ ಸೈಂಟಿಸ್ಟ್, ಒಬ್ಬ ಇಂಗ್ಲೀಷ್ ಪ್ರೊಫೆಸರ್ ಇರ್ತಾನೆ ರೀ, ಒಬ್ಬ ಕನ್ನಡ ಪಂಡಿತ ಇರ್ತಾನೆ ರೀ. ಇವ್ರನ್ನೆಲ್ಲ ಚೆನ್ನಾಗಿ ಬೆಳೆಸೋ ಜವಾಬ್ದಾರಿ ನಮಗಿಲ್ವಾ?
ಬರೀ ಮಾರ್ಕ್ಸ್ ತೊಗೊಳ್ಳೋವಂಥದ್ದು. ನೀವು ಗಮನಿಸಿ, ಬನ್ನಿ ಇಲ್ಲಿ ಸ್ನೇಹಿತರೆ, ನಮ್ಮ ಏರಿಯಾಗೆ, ನಮ್ಮ ಬಡಾವಣೆಗೆ ದಯವಿಟ್ಟು ನೀವು ಬನ್ನಿ, ಅಥವಾ ನಿಮ್ಮ ಬಡಾವಣೆಗಳಲ್ಲಿ ಇರ್ಬೋದು. ಬೆಳಿಗ್ಗೆ 6:30 6:45 ಎದ್ದು ಹೋಗಿ ರಸ್ತೆಯಲ್ಲಿ ವಾಕ್ ಮಾಡೋಕ್ಕೆ ಅಂತ ಹೋದರೆ, ರಸ್ತೆ ಮೂಲೆಗಳಲ್ಲಿ ಅಂದರೆ ಬಸ್ಗಳು ಬಂದು ನಿಂತ್ಕೊಳ್ಳೋ ಜಾಗದಲ್ಲಿ ಮಕ್ಕಳುಗಳು ನಿಂತ್ಕೊಂಡು ನಿಂತಿರ್ತಾರೆ ಪೋಷಕರು. ಆ ಮಕ್ಕಳುಗಳು ಇನ್ನೂ ಕಣ್ಣು ತೂಕಡಿಸ್ತಿರ್ತವೆ. ನನಗೆ ನೆರೆಹೊರೆಯ ಪೋಷಕರನ್ನ ಕೇಳ್ತೀನಿ, ಯಾಕೆ ಸರ್ ಇಷ್ಟು ಬೇಗ ನಿಲ್ಲಿಸಿದ್ದೀನಿ ಅಂದರೆ, ಸಾರ್ 6:45 ಬಸ್ ಬಂದ್ಬಿಡುತ್ತೆ ಸಾರ್, ಹೋಗ್ಬೇಕಿವು ಅಂತ. ಎಷ್ಟು ಗಂಟೆಗೆ ಶಾಲೆ ಸರ್? 8:30. ಮತ್ತು ನೀವು 6:30 ಸರಿ 1:45 ಗಂಟೆಗೆ ಹೋಗ್ಬೇಕೇನು ಮಗು ಅಂದರೆ, ಸಾರ್ ದೂರ ಇದೆ ಸರ್ ಸ್ಕೂಲು ಅಂತ. ದೂರ ಯಾಕೆ ಹಾಕಿದ್ದೀರಿ ಅಂದರೆ, ಸಾರ್ ಅದು ನಂಬರ್ 1 ಸ್ಕೂಲ್ ಸರ್, ಅದು ಕಷ್ಟಪಟ್ಟು ಇನ್ಫ್ಲುಯೆನ್ಸ್ ಮಾಡಿ ಆ ಸ್ಕೂಲ್ಗೆ ಹಾಕಿದ್ದೀನಿ ಸರ್, ನಾನು ಲಕ್ಷಗಟ್ಟಲೆ ಫೀಸ್ ಕಟ್ಟು ಅಂತಾರೆ. ಆದರೆ ನಿಜವಾದ ಶಿಕ್ಷಣ ತಜ್ಞರು ಏನು ಹೇಳ್ತಾರೆ ಗೊತ್ತಾ? ಮಕ್ಕಳನ್ನು ಹಾಕಬೇಕಾಗಿರೋದು, ಮಕ್ಕಳಿಗೆ ಬೆಸ್ಟ್ ಸ್ಕೂಲ್ ಯಾವುದು ಅಂತ ಅನ್ನೋ ಪ್ರಶ್ನೆಗೆ ನಿಮ್ಮ ಮನೆ ನಿಯರೆಸ್ಟ್ ಇರೋದೇ ಬೆಸ್ಟ್ ಸ್ಕೂಲು ಅಂತ. ಯಾಕೆ? ಇವತ್ತು ಯಾವ ಶಾಲೆನೂ ಮಕ್ಕಳಿಗೆ ಎದ್ದು ಬಿದ್ದು ಮೊದಲಲ್ಲಿ ನಮ್ಮ ಗುರುಗಳು ಕಲಿಸ್ತಿಲ್ಲ. ಹೋಮ್ವರ್ಕ್ಗಳನ್ನ ಗೀಚಿಸಿ ಕಳಿಸಿ ಮನೆಯಲ್ಲಿ ಪೋಷಕರು ಅವ್ರಿಗೆಲ್ಲ ಮಾಡಿಸ್ತಿದ್ದಾರೆ ಕೂತ್ಕೊಂಡು ನೀಟಾಗಿ. ಪೋಷಕರು ಬುದ್ಧಿವಂತರಾದ್ರ ಮಕ್ಕಳಿಗೇನೋ 2 ಅಕ್ಷರ ಬಂತು, ಇಲ್ಲ ಅಂತಂದರೆ ಗೋವಿಂದ. ಸೊ ಆ ಥರದ ಪರಿಸ್ಥಿತಿ ಶಾಲೆಗಳದ್ದು. ಹಾಗಾಗಿ ಯಾವುದು ನಿಮ್ಮ ಬೆಸ್ಟ್ ಶಾಲೆ ನಿಮ್ಮ ಮಗುಗೆ ಅಂದರೆ ನಿಮ್ಮ ಮನೆ ಹತ್ತಿರ ಇರೋದಂತೆ. ಹಾಗಾಗಿ ಅದು ಒಂದು ಸ್ಕೂಲ್ ಮಾಫಿಯಾಗಳು. ಇನ್ನೊಂದು ಟ್ಯೂಷನ್ ಮಾಫಿಯಾ. 3:30 ಗಂಟೆಗೆ ಬರ್ತಾರೆ ಮಕ್ಕಳು. ನಾನು ನೋಡ್ತೀನಿ 3:45 ನಮ್ಮ ರಸ್ತೆಯಲ್ಲಿ ಹಿಂಗೆ ಹೋಗ್ತಾರೆ. ತಿರ್ಗಾ ಇನ್ನೊಂದು 15-20 ನಿಮಿಷಕ್ಕೆ ಆ ಕಡೆಯಿಂದ ಮತ್ತಿನ್ನೊಂದು ಬ್ಯಾಗ್ ಹಾಕೊಂಡು ಕಲರ್ ಡ್ರೆಸ್ ಹಾಕೊಂಡು ಬರ್ತಾ ಇರ್ತಾರೆ. ಮತ್ತು ಅವ್ರನ್ನ ಗಮನಿಸ್ತೀನಿ, ಹಿಂಗೆ ಹೋಗ್ತಾರೆ 8-8ವರೆಗೆ ಮತ್ತೆ ಆ ಕಡೆಯಿಂದ ಬರ್ತಿರ್ತಾರೆ. ಎಲ್ಲಿಗೂ ಹೋಗಿದ್ರಿ? ಟ್ಯೂಷನ್ಗೆ ಹೋಗಿದ್ದಣ್ಣ ಅಂತವೆ. ಟ್ಯೂಷನ್ಗೆ? ಮತ್ತು ಸ್ಕೂಲಲ್ಲಿ ಏನು ಕಲ್ತರೋ ನೀವು ಅಂತಂದರೆ, ಅಣ್ಣ ಸ್ಕೂಲ್ನವ್ರು ಎಷ್ಟೋ ಜನ ಹೇಳೋರು, ನಾನು ಟ್ಯೂಷನ್ಗೆ ಹೋಗ್ಬೇಕು, ಇಲ್ಲ ನಮಗೆ ಗಣಿತ ಬರೋದು ಹೆಂಗೆ, ಈ ವಿಜ್ಞಾನ ಬರೋದು ಹೆಂಗೆ, ಸೈನ್ಸು ಹೋಗಲೇಬೇಕು. ಎಲ್ಲಿದೆ ಶಿಕ್ಷಣ ವ್ಯವಸ್ಥೆ ನಮ್ಮಲ್ಲಿ? ಇದನ್ನು ನಾವು ಭಾಳ ಮುಖ್ಯವಾಗಿ ಕೇಳ್ಕೋಬೇಕು ಸ್ನೇಹಿತರೆ. ಈ ಒತ್ತಡದಲ್ಲಿ, ಈ ರ್ಯಾಟ್ ರೇಸ್ನಲ್ಲಿ ಓಡು ನಂಬರ್ 1 ಆಗು, ಅವನನ್ನು ದಾಟು, ಇವನು ಅಲ್ಲ ರೀ. ಒಬ್ಬ ಮಗು ಎಲ್ಲರೂ ಇಂಜಿನಿಯರೇ ಆಗಕ್ಕೆ ಓದಿಸ್ತಿದ್ದೀರಾ, ಎಲ್ಲರೂ ಡಾಕ್ಟ್ರ್ ಮಾಡೋಕ್ಕೆ ನುಗ್ಗಿಸ್ತಿದ್ದೀರಾ, ಎಲ್ರಿಗೂ ನೀಟ್ ಬರ್ಸೋಕ್ಕೆ ಸಾಲಲ್ಲಿ ನಿಲ್ಲಿಸಿದ್ದೀರಾ. ಇತ್ತೀಚೆಗೆ ಒಂದು ಶಾಲೆ ಒಂದು ಅಡ್ವರ್ಟೈಸ್ಮೆಂಟ್ ಕೊಟ್ಟಿತ್ತು, ಎನ್ ಅಟ್ಮಾಸ್ಫಿಯರ್, ನಂಗೆ ಇಂಗ್ಲೀಷ್ ತುಂಬ ಚೆನ್ನಾಗಿ ಬರಲಿಕ್ಕೆ ಕ್ಷಮಿಸಿ, ಎನ್ ಅಟ್ಮಾಸ್ಫಿಯರ್ ಲೈಕ್ ಎ ಪ್ಯೂರ್ ಕಾರ್ಪೊರೇಟ್ ಆಫೀಸ್ ಅಂತ ಸ್ಕೂಲ್ ಆ್ಯಡು. ನಾನು ಏನು ಅಂತ ಗಮನಿಸಿದೆ, ಅದ್ರದ್ದು ಹೋಗಿ ಒಂದಷ್ಟು ಗೂಗಲಲ್ಲಿ ಹುಡುಕಿದಾಗ ನೀಟಾಗಿ ಒಂದು ಕಾರ್ಪೊರೇಟ್ ಆಫೀಸ್ ಇರುತ್ತಲ್ಲ, ಒಂದು MNC, ಒಂದು IT ಅಥವಾ ಒಂದು BPO ಆ ಥರ ಇತ್ತದು. ನಾನು ಯಾಕಿರ್ಬೋದು ಅಂತ ಕೆಲವರು ನಮ್ಮ ಸ್ನೇಹಿತರ ಹತ್ರ ಚರ್ಚೆ ಮಾಡಿದಾಗ, ಈ ಮಕ್ಕಳು ಈ ಶಾಲಾ ಹಂತದಿಂದಲೇ ಕಾರ್ಪೊರೇಟಲ್ಲಿ ಮೈಂಡ್ ಸೆಟ್ ಫಿಕ್ಸ್ ಆಗಲಿ ಅವ್ರಿಗೆ ಅಂತ ಅನ್ನುವ ಕಾರಣಕ್ಕಾಗಂತೆ ಆ ಶಾಲೆಗೆ ಸೇರ್ಸೋಕ್ಕೆ ಪೋಷಕರು ಮುಗಿಬಿಡ್ತಾರೆ, ಕಾರ್ಪೊರೇಟ್ ಥರ ಇದೆ ಸ್ಕೂಲು ಅಂತ. ಸ್ಕೂಲ್ ಅಂದರೆ ಹೇಗಿರ್ತಿತ್ತು? ಬಿಡ್ರಿ, 90s ಹುಡ್ದವ್ರು ನಾವೇ ಪುಣ್ಯವಂತರು. ನಮ್ಮ ಮಕ್ಕಳನ್ನೆಲ್ಲ ನೆನೆಸ್ಕೊಂಡಾಗ ನಂಗೆ ನಿಜಕ್ಕೂ ಬೇಸರ ಆಗುತ್ತೆ. ಪಾಪ ಎಷ್ಟು ಒದ್ದಾಡ್ತಿದ್ದಾವಲ್ಲ ಇವು ಬದುಕೋಕ್ಕೋಸ್ಕರ 2 ತುತ್ತು ಅನ್ನಕ್ಕೆ ಅಂತ. ಏನಿವೆ, ನಾನು ನನ್ನ ಹೆಂಡತಿ ಅಂತರೂ ಬಹುಶಃ ತಪ್ಪು ಮಾಡ್ತಿಲ್ಲ ಅಂತ ನಮಗನ್ನಿಸ್ತದೆ. ನಾನು ನನ್ನ ಪತ್ನಿ ರಂಗಭೂಮಿಯವರು. ನಾವು ರಂಗಭೂಮಿ ಅಭಿನಯಕ್ಕೆ ಸಂಬಂಧಪಟ್ಟಂಥ ಕೆಲವು ಬೇಸಿಗೆ ಶಿಬಿರಗಳು, ವಾರಾಂತ್ಯದ ಶಿಬಿರಗಳು ಕೆಲವನ್ನ ನಡೆಸ್ತೀವಿ. ಅದಕ್ಕೆ ಕೆಲವರು ಪೋಷಕರು ಬರ್ತಾರೆ. ಎಷ್ಟು ಆಶ್ಚರ್ಯಕರವಾಗಿರುತ್ತೆ ಅವ್ರ ಮಾತುಕತೆ, ಅವ್ರನ್ನ ಕೇಳೋಕ್ಕೆ ಎಷ್ಟು ಮಜವಾಗಿರುತ್ತೆ ಅಂತಂದರೆ, ಆ ಮಗುನ ತಂದು ಸೇರಿಸ್ತಾರೆ. ಏನು ನಿಮ್ಮ ಮಗು ಹೇಗೆ, ಏನಕ್ಕೆ ಸೇರಿಸ್ತಾ ಇದ್ದೀರಿ? ನಟನೆಗ, ನೃತ್ಯ ಗೀತ್ಯ ಕಲಿಬೇಕಂದ್ರೆ? ಏನು ಬೇಕಾಗಿಲ್ಲ ಸರ್, ಅದಕ್ಕೆ ಬೇಸಿಗೆ ರಜಾ ಬಂದ್ಬಿಟ್ಟಿದೆ, 2 ತಿಂಗಳು ಅಲ್ಲಿ ಇಲ್ಲಿ ಅಲಿಯುತ್ತೆ, ಮೊಬೈಲ್ ನೋಡಿ ಸಾಯತ್ತೆ. ಅದು ನಿಮ್ಮ ಹತ್ರ ಬಂದು 1 ತಿಂಗಳು 15 ದಿವಸ ಇದ್ದು 4-5 ತಾಸು ನಿಮ್ಮ ಹತ್ರ ಇರುತ್ತಲ್ಲ, ಅಲ್ಲಿವರೆಗೂ ನೆಮ್ಮದಿಯಾಗಿರ್ಬೋದು ನಾವು. ಆಮೇಲೆ ಬೇಕಾದ್ರೆ ಬೇರೆ ದಾರಿ ಹುಡ್ಕೋತೀನಿ ನಾನು. ದೇವರೇ, ಇದು ಪೋಷಕರ ಮನಸ್ಥಿತಿ. ಮಕ್ಕಳನ್ನು ನಾವು ಎಷ್ಟು ಜನ ನಾಟಕಗಳಿಗೆ ಕರ್ಕೊಂಡು ಹೋಗಿದ್ದೀವಿ, ಒಳ್ಳೊಳ್ಳೆಯ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಎಷ್ಟು ಜನ ಕರ್ಕೊಂಡು ಹೋಗಿದ್ದೀವಿ. ಇತ್ತೀಚೆಗೆ ಒಂದು ಘಟನೆ ನಿಮ್ಗೆ ಹೇಳ್ತೀನಿ. ಪಾವಗಡ ಪ್ರಕಾಶ್ ರಾವ್ ಅವರು ಎಷ್ಟು ದೊಡ್ಡ ವಿದ್ವಾಂಸರು, ಕನ್ನಡದ ಬಗ್ಗೆ, ಕನ್ನಡದ ಹಳೆಗನ್ನಡ ಕಾವ್ಯಗಳ ಬಗ್ಗೆ ಅರೆದು ಕೊಡುವಂಥವ್ರು. ಭಗವದ್ಗೀತೆ, ರಾಮಾಯಣ, ಮಹಾಭಾರತ, ಜೈಮಿನಿ ಭಾರತದೆಲ್ಲ ಅರೆದು ಕೊಡಿದವರು. ಅವರದ್ದು ಜೈಮಿನಿ ಭಾರತದ ಒಂದು 24 ದಿನಗಳ ಒಂದು ಉಪನ್ಯಾಸ ಮಾಲಿಕೆ ಇತ್ತು ಬೆಂಗಳೂರಿನ NR ಕಾಲೋನಿಯ ರಾಮ ಮಂದಿರದಲ್ಲಿ. ಅವರು ಪ್ರತಿ ವರ್ಷ ರಾಮ ಮಂದಿರದ ಭಾಳ ಅದ್ಭುತವಾದ ಕಾರ್ಯಕ್ರಮ ಮಾಡ್ತಾರೆ. ಸೊ ಅಲ್ಲಿತ್ತು. ಅಲ್ಲಿಗೆ ನಾನು ಎಲ್ಲರೂ ಹೋಗ್ತಿದ್ವಿ. ಆ ಕಾರ್ಯಕ್ರಮಕ್ಕೆ ಎಷ್ಟು ಜನ ಮಕ್ಕಳು ಬಂದಿದ್ದರು? ಅದೇ ಆ NR ಕಾಲೋನಿಯ ರಾಮ ಮಂದಿರದ ಹತ್ತಿರ ತುಂಬ ಹತ್ತಿರದಲ್ಲೇ ಇರುವಂತಹ, ಇಲ್ಲಿ ನಮ್ಮ ಕಾಮಾಖ್ಯ ಥಿಯೇಟರ್ ಹತ್ರ ಇರುವಂಥ ಒಂದು ಗ್ರೌಂಡ್ನಲ್ಲಿ ಫುಡ್ ಮೇಳ, ಆಹಾರ ಮೇಳ, ಶಾಪಿಂಗ್ ಉತ್ಸವ ಅಂತ ಒಂದು ನಡೀತು. ಅಲ್ಲಿಗೆ ಪೋಷಕರು ಮತ್ತು ಮಕ್ಕಳ ದಂಡಿಯಲ್ಲಿ ರಾಶಿಯಲ್ಲಿ ಅಂದರೆ ಅಲ್ಲಿ ಏನು ಅಲ್ಲಿ ಭಾರತೀಯ ಸಂಸ್ಕೃತಿಯ ಶುದ್ಧವಾದ ಆಹಾರ ಇದೆಯಾ? ಪಿಜ್ಜಾ, ಬರ್ಗರು, ಎಣ್ಣೆಯಲ್ಲಿ ಕರೆದು, ಆ ಎಣ್ಣೆ ಅದು ಯಾವ ಕಾಲದ್ದು ಅಥವಾ ಎಲ್ಲಿಂದ ತಂದದ್ದು, ಅದು ಬೇಡದಿರುವಂತಹ ಕಲರ್ ಆರ್ಟಿಫಿಷಿಯಲ್ಸ್ ಹಾಕಿರುವಂಥವು, ಅದನ್ನು ತಿಂಡಿ ಅಂತ ಮಾಡ್ತಿದ್ದಾರೆ. ರುಚಿ ಘಮ್ ಅಂತ ಬಾಯಿಗೆ ಬರ್ತಾ ಇದೆ, ಘಮ್ ಅಂತ ವಾಸನೆ ಎಲ್ಲ ಕಡೆ ಹಬ್ತಾ ಇದೆ. ಅದನ್ನು ತಿನ್ಸೋಕ್ಕೆ ಮಕ್ಕಳು ದಾಂಗುಡಿ. ಪೋಷಕರು ಕರ್ಕೊಂಬಂದಿದ್ದಾರೆ. ಶಾಪಿಂಗು, ಬೇಕೋ ಬೇಡ ಒಂದು 20 ಟಿ ಶರ್ಟ್ ತಗೋ, ಬೇಕೋ ಬೇಡ ಒಂದು 20 ಶರ್ಟ್ ತಗೋ ಮಕ್ಕಳಿಗೆ, ಕೂಲಿಂಗ್ ಗ್ಲಾಸ್. ಅದೇ
ಭಾರತೀಯ ಸಂಸ್ಕೃತಿ ಪರಿಚಯಿಸುವಂತಹ ಜೈಮಿನಿ ಭಾರತ ಥರದ ಉಪನ್ಯಾಸಗಳು, ಯಾವುದೋ ಒಂದು ಒಳ್ಳೆಯ ನಾಟಕವೋ ಅಥವಾ ಒಂದು ಯಾವುದೋ ಸಂಗೀತ ಕಾರ್ಯಕ್ರಮವೋ, ನಮ್ಮ ಚಾಮರಾಜಪೇಟೆ ರಾಮೋತ್ಸವ, ರಾಮಮಂಡಲಿ ರಾಮೋತ್ಸವ ಮಾಡ್ತಾರೆ, ಎಷ್ಟು ಜನ ಮಕ್ಕಳನ್ನ ಕರ್ಕೊಂಡು ಹೋಗಿದ್ದೀರಿ? ಕರ್ಕೊಂಡು ಹೋಗ್ತಾರೆ ಕೆಲವರು, ಆದರೆ ಉಳಿದವರು ಮಾಲ್ಗಳು ಹೋಗಿ ನೋಡಿ ಎಷ್ಟು ಜನ ಮಕ್ಕಳನ್ನ ತುಂಬ್ತಿದ್ದಾವೆ ಮಾಲ್ಗಳಲ್ಲಿ ಹೋಗ್ತಿದ್ದಾರೆ ಎಲ್ಲರೂ ವೀಕೆಂಡ್ಸ್ಗಳಲ್ಲಿ. ಅದೇ ನಮ್ಮ ಸಂಸ್ಕೃತಿ, ಸಾಹಿತ್ಯ ಪರಿಚಯಿಸುವಂಥ ಕಾರ್ಯಕ್ರಮಗಳು, ಸಾಹಿತ್ಯ ಗೋಷ್ಠಿಗಳಾಗ್ತವೆ. ಕನ್ನಡ ಸಾಹಿತ್ಯ ಪರಿಷತ್ತಿಂದ ಎಷ್ಟು ಜನ ಹೋಗಿದ್ದಾರೆ? ನಮಗೆ ಆ ಕಲ್ಚರ್ ಇಲ್ಲ, ಪೋಷಕರಿಗೆ ನಮಗೆ ಅದು ಗೊತ್ತಿಲ್ಲ, ನಮಗೆ ಅದು ವ್ಯರ್ಜೆ ಅಲ್ಲ, ನಮಗೆ ಅದನ್ನು ಸಹಿಸೋಕ್ಕಾಗೋದಿಲ್ಲ ಅಂತ ಕಾರ್ಯಕ್ರಮ. ಅದಕ್ಕೆ ನಾವೇನು ಮಾಡ್ತೀವಿ ಹೇಳಿ, ನಮ್ಮನ್ನು ಸಹಿತಕ್ಕಂಗೆ ಮಾಲ್ ಹೋಗು, ಸಿನಿಮಾಗೆ ಹೋಗು, ಇನ್ನೊಂದು ಕಿತ್ತೋಗಿರೋದು ನೋಡು, ₹1,000 ಟಿಕೆಟ್ ಆದರೆ ಕೆಲಸಕ್ಕೆ ಬರೆದ್ರೆ ಸಿನಿಮಾ ನೋಡು, ತಂದು ಮೊಬೈಲ್ ಡೇಟಾ ಹಾಕ್ಸ್ಕೊಂಡು ಮಕ್ಳಿಗೆ ಕೊಟ್ಟು ಬಾಯಿ ಮುಚ್ಚು, ನೀವು ಕೂತ್ಕೊಂಡು ಲ್ಯಾಪ್ಟಾಪಲ್ಲಿ ಕೆಲಸ ಮಾಡಿ, ಹೆಂಡ್ತಿ ನೀನೊಂದು ಕೆಲಸ ಮಾಡು, ಅವನೊಂದು ಕೆಲಸ ಮಾಡಲಿ, ಮಕ್ಕಳು ಮೊಬೈಲ್ ಅಡಿಕ್ಟ್ ಆದರು ಅಂತ ಹೇಳಕ್ಕೆ ನಮ್ಗೆ ಏನ್ರಿ ಹಕ್ಕಿದೆ? ಇದು ಬಹಳ ಮುಖ್ಯವಾದ ಪ್ರಶ್ನೆ. ಇತ್ತೀಚೆಗೆ ನನ್ನ ಸ್ನೇಹಿತ ದೊಡ್ಡ ಉದ್ಯಮಿ, ಅವ್ರು ನಂಗೆ ಸಿಕ್ಕಿದ್ರು. ಏನು ಪರಮ್, ನನ್ನ ಮಗ ಈಗ 25 ವರ್ಷ, ಏನು ಚೂರು ಮಾತು ಕೇಳಲ್ಲ ಪರಮ್, ಅವನು ಬಾಯಿ ಬಿಟ್ಟರೆ ಆಡಿ ಕೊಡಿಸು, BMW ಕೊಡಿಸು ಅಂತಾನೆ, ನಾನು ಇದೆಲ್ಲ ಮಾಡಲ್ಲ ಹೋಗಲ್ಲ ಅಂತ ಬೈತಾನೆ. ಏನು ಪರಮ್ ಇದು ಹಿಂಗಾಗೋಯ್ತು ಅಂದೆ. ಅವನದೇನು ತಪ್ಪಿಲ್ಲ ಸರ್, ನಮ್ಮ ತಪ್ಪು ಅಂದೆ. ಏನು ಪರಮ್ ಹಿಂಗಂತೀರ? ಅವನಿಗೆ ಊಟ ಕೊಟ್ಟಿಲ್ವಾ, ಬಟ್ಟೆ ಕೊಟ್ಟಿಲ್ವಾ, ಸ್ಕೂಲಿಗೆ ಕಳಿಸಿಲ್ವಾ, ಫೀಸ್ ಕಟ್ಟಿಲ್ವಾ? ಅಷ್ಟು ಮಾತ್ರ ಮಾಡಿದ್ದೀರಿ. ಆದರೆ ಅವ್ನಿಗೆ ಸಮಯ ಕೊಟ್ಟಿದ್ದೀರಾ? ಅವನ ಜೊತೆ ಕೂತು ಮಾತಾಡಿದ್ದೀರಾ? ಸಂಸ್ಕೃತಿ, ಕಲೆ, ಚಿಂತನೆ, ಭಾರತೀಯ ಪರಂಪರೆ ಕುರಿತಾದಂಥ ವಿಚಾರಗಳನ್ನ ಅಂತ ತುಂಬಿದ್ದೀರಾ? ಇಲ್ಲ, ನಿಮಗೆ ಗೊತ್ತಿಲ್ಲ. ಅದು ನೀವೇನು ಅವ್ನಿಗೆ ಹೇಳ್ತೀರಿ? ನೀವು ಮಾಡದಿರೋದು ಅವ್ನು ಮಾಡಿ ಅಂತ ಯಾಕೆ ಹೇಳ್ತಿದ್ದೀರಿ? ನೀವು ನೋಡಿ, ನಾಟಕದವರು ನಿಮ್ಮ ಜೊತೆಗೆಲ್ಲ ಸೇರೋದೇ ಇಲ್ಲ. ಸೇರಲ್ಲ ಸರ್, ಗಿಡವಾಗಿ ಬಗ್ಗದ್ದು ಮರವಾಗಿ ಹೆಂಗೆ ಬಗ್ಗುತ್ತೆ? ಇದು ಭಾಳ ಮುಖ್ಯವಾದ ವಿಚಾರ ಸ್ನೇಹಿತರೆ. ಹಾಗಾಗಿ ಮಕ್ಕಳನ್ನು ಅವರು ಮೊಬೈಲ್ ಅಡಿಕ್ಟ್ ಆದರೂ ಅಂತಂದಮೇಲೆ ಆಸ್ಪತ್ರೆಗಳಿಗೆ ಕರ್ಕೊಂಡು, ಮನೋವೈಜ್ಞಾನಿಕ ಕೇಂದ್ರಗಳಿಗೆ ಕರ್ಕೊಂಡು, ನಿಮ್ಯಾನ್ಸ್ ಅಂತಾಗ ಆಸ್ಪತ್ರೆಗಳಿಗೆ ಕರ್ಕೊಂಡು ಅಲಿಯೋ ಬದಲು ಅವ್ರನ್ನ ಈಗಿಂದಲೇ ಮಕ್ಕಳು ಹೂಗಳ ಥರ, ಚಿಟ್ಟೆಗಳ ಥರ ಮೃದುವಾಗಿ ಅವ್ರನ್ನ ನಿಮ್ಮ ಕಡೆ ಕರ್ಕೊಂಡು ಅವ್ರ ಜೊತೆ ಮಾತಾಡ್ತಾ ಮುದ್ದಾಗಿ ಅವ್ರ ದಾರಿಗೆ ನಾವು ಹೋದಂಗೆ ಮಾಡಿ ನಮ್ಮ ದಾರಿಗೆ ಕರ್ಕೊಂಬರ್ತಾ, ಅವ್ರನ್ನ ಅವ್ರಿಗೆ ಆಟೋಟಗಳಲ್ಲಿ, ದೈಹಿಕ ಚಟುವಟಿಕೆಗಳಲ್ಲಿ ತೊಡಗಿಸುವಂಥ ಕೆಲಸಗಳಲ್ಲಿ ಮಾಡ್ತಾ ಹೋಗಿ, ವಾರಾಂತ್ಯದಲ್ಲಿ ಹೋಗೋಣ ಬನ್ನಿ ಯಾವ್ದಾದ್ರು ಒಂದು ತೋಟಕ್ಕೆ ಅಥವಾ ಯಾರ್ದೋ ಕೃಷಿ ತೋಟಕ್ಕೆ, ಬೇಡ ಅಂತಾರೆ ರೈತರು, ಪರಿಚಯ ಮಾಡಿಸೋಣ. ಏನು ಮಾಡ್ಬೇಕು ನಾವು? ವೀಕೆಂಡ್ಗಳಲ್ಲಿ ಹೋಗುವಂಥದ್ದು, ಅಲ್ಲಿ ಯಾರೋ ಆಫರ್ ಕೊಟ್ಟ ಯಾವುದೋ ವಾಟರ್ ಫಾಲ್ಸು ಬಿದ್ದೆ, ಸ್ವೇಚ್ಛೆ ಕಲಿಸ್ತಿದ್ದೀವಿ, ಬೂರ್ಜ್ವಾಯಿಸಮ್ ಕಲಿಸ್ತಿದ್ದೀವಿ ನಾವು. ಸರಳತೆಯಲ್ಲಿ ಶ್ರೇಷ್ಠತೆ ಇದೆ ಅಂತ ಹೇಳಿದ್ದು ಬಹುಶಃ ಅದಕ್ಕೆ ಇರಬೇಕು. ಹಾಗಾಗಿ ಇನ್ನೆಲ್ಲ ಮತ್ತೆ ರೀಥಿಂಕ್ ಮಾಡ್ತಾ, ಮಕ್ಕಳು ನಾವು ಇಷ್ಟೆಲ್ಲ ದುಡಿಯೋದು ಯಾಕ್ರಿ, ಇಷ್ಟೆಲ್ಲ ಕೆಲಸ ಮಾಡೋದು ಯಾಕ್ರಿ? ನಮ್ಮ ಮಕ್ಕಳಿಗೋಸ್ಕರ ತಾನೇ. ನಮ್ಮ ಬದುಕಿನ ಶಿಲ್ಪಿಗಳು ನಾವೇ. ಆ ಕಡೆ ಹೋಗೋಣ ಅಂತ ಕೇಳ್ಕೊತಾ, ಯಾರಿಗಾರು ಹರ್ಟ್ ಮಾಡಿದರೆ ಕ್ಷಮೆ ಇರಲಿ ಅಂತ ಕೇಳ್ಕೊತಾ, ಮಕ್ಕಳ ಭವಿಷ್ಯ ಉಜ್ವಲ ಆಗಲಿ, ಆ ಮೂಲಕ ನಾಡು ಕೂಡ ಚೆನ್ನಾಗಿರಲಿ ಅಂತ ಕೇಳ್ಕೊತೀನಿ. ನಮಸ್ಕಾರ.